ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ದ್ವಿತೀಯ ಪಿಯು ವಾರ್ಷಿಕ ಫಲಿತಾಂಶದ ದಿನಾಂಕ ಫಿಕ್ಸ್ ಆಗಿದೆ. ಏಪ್ರಿಲ್ 9ರಂದು ದ್ವಿತೀಯ ಪಿಯು ಫಲಿತಾಂಶ ಪ್ರಕಟ ಆಗುತ್ತೆ. ಯಾರೆಲ್ಲ PUC ಎಕ್ಸಾಮ್ ಅನ್ನ ಬರೆದಿದ್ರಲ್ವಾ, ಬಹಳ ಗೊಂದಲ ಇತ್ತು ನಿಮಗೆ. 10ನೇ ತಾರೀಕ 9ನೇ ತಾರೀಕ ಅಂತ ಗುರುವಾರ ನೋಟ್ ಮಾಡ್ಕೊಂಬಿಡಿ, ರಿಸಲ್ಟ್ ಬರುತ್ತೆ. 9ನೇ ತಾರೀಕು ಫಿಕ್ಸ್ ಆಗಿದೆ. ಈಗ ಕರ್ನಾಟಕ ಶಾಲಾ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿ ಮಾಹಿತಿಯನ್ನು ಕೊಟ್ಟಿದೆ. ಆನ್ಲೈನಲ್ಲಿ ಫಲಿತಾಂಶ ಪ್ರಕಟವಾಗುತ್ತೆ. ಅದರಲ್ಲೇನೋ ಬದಲಾವಣೆ ಇಲ್ಲ. ಹೆಂಗೆ ಪ್ರತಿ ಬಾರಿ ನೀವು ನೋಡ್ತಾ ಇದ್ರು ಆನ್ಲೈನಲ್ಲಿ ಹಂಗೆ ನೋಡ್ಕೊಳ್ಬೋದು. ವೆಬ್ಸೈಟ್ ಇರುತ್ತೆ ಅಲ್ಲಿ ಇಲಾಖೆದು ಅಧಿಕೃತವಾಗಿ. ಅಲ್ಲಿ ಹೋಗಿ ಗೂಗಲ್ ಮಾಡಿದರೆ ಓಪನ್ ಆಗುತ್ತೆ. ಅಲ್ಲಿ ನೀವು ಸರ್ಚ್ ಮಾಡ್ಬೋದು. ನೋಡಿ ಏನಂತ ಟೈಪ್ ಮಾಡಬೇಕು ವೆಬ್ಸೈಟ್ಗೆ ಹೋಗಿ, KRResult.nic.in ಕರ್ನಾಟಕ ಸೆಕೆಂಡ್ PUC ರಿಸಲ್ಟ್ 2026 ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ನಿಮ್ಮ ಡೇಟ್ ಆಫ್ ಬರ್ತನ್ನು ಅಲ್ಲಿ ನಮೂದು ಮಾಡಬೇಕು. ಅದಾದಮೇಲೆ ಸಬ್ಮಿಟ್ ಬಟನ್ ಒತ್ತಿ, ಸಬ್ಮಿಟ್ ಕೊಡಿ. ಅಂಕಪಟ್ಟಿ ಪರದೆ ಓಪನ್ ಆಗುತ್ತೆ. ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೂ PUC ಎಕ್ಸಾಮ್ ನಡೆದಿತ್ತು. ಒಟ್ಟು 7,10,363 ವಿದ್ಯಾರ್ಥಿಗಳು ನೋಂದಣಿ ಮಾಡಿಸ್ಕೊಂಡಿದ್ದರು. 1,217 ಪರೀಕ್ಷಾ ಕೇಂದ್ರದಲ್ಲಿ ದ್ವಿತೀಯ PUC ಪರೀಕ್ಷೆ ನಡೆದಿತ್ತು. ಭಾಳ ಕುತೂಹಲ ಇದೆ ಈ ಬಾರಿ ಯಾರ ಮೇಲುಗೈ ಆಗುತ್ತೆ. ಪ್ರತಿ ಬಾರಿ ಬಾಲಕಿಯರೇ ಮೇಲುಗೈ. ಬಟ್ ಈ ಬಾರಿ ಕೂಡ ಬಾಲಕಿಯರೇ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ವಿಜ್ಞಾನ ಅದರಲ್ಲೂ ವಿಭಾಗದಲ್ಲಿ ಮತ್ತು ಕಲಾ ವಿಭಾಗದಲ್ಲಿ, ವಾಣಿಜ್ಯ ವಿಭಾಗದಲ್ಲಿ ಅದರಲ್ಲಿ ಯಾರು ಹೈಯೆಸ್ಟ್ ಆಗ್ತಾರೆ ಮತ್ತು ಯಾವ ಜಿಲ್ಲೆ ನಂಬರ್ 1 ಸ್ಥಾನ ಪಡೆದುಕೊಳ್ಳುತ್ತೆ, ಇದು ಕೂಡ ಬಹಳ ಕುತೂಹಲ ಇದೆ. ಕಳೆದ ಬಾರಿಗಿಂತ ಈ ಬಾರಿ ರಿಸಲ್ಟ್ ಹೆಚ್ಚಾಗುತ್ತೆ. ಹಾಗಾದರೆ ಓವರಾಲ್ ಪರ್ಸೆಂಟೇಜ್ ನೋಡೋದಾದರೆ ಎಷ್ಟು ಅನುತ್ತೀರ್ಣ ಆಗ್ತಾರೆ, ಎಷ್ಟು ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಮತ್ತು ಹೈಯೆಸ್ಟ್ ಔಟ್ ಆಫ್ ಔಟ್ ಎಷ್ಟು ವಿದ್ಯಾರ್ಥಿಗಳು ತೆಗೆದುಕೊಳ್ತಾರೆ ಅನ್ನೋದು ಕೂಡ ನಾಳೆ ನಮಗೆ ಗೊತ್ತಾಗುತ್ತೆ. ಅಧಿಕೃತ ವೆಬ್ಸೈಟ್ KRResults.nic.in ಇದನ್ನ ಟೈಪ್ ಮಾಡಬೇಕು. ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ವ ಅದನ್ನ ಅಲ್ಲಿ ಹಾಕಬೇಕು. ನಿಮ್ಮ ಡೇಟ್ ಆಫ್ ಬರ್ತನ್ನು ಅಲ್ಲಿ ಹಾಕಬೇಕು. ಅದಾದಮೇಲೆ ಸಬ್ಮಿಟ್ ಬಟನ್ ಒತ್ತ ತಕ್ಷಣ ನಿಮಗೆ ನಿಮ್ಮ ಹಣೆ ಬರಹ ಅಲ್ಲಿ ಕಾಣಿಸುತ್ತೆ. ಹಣೆ ಬರಹ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಪಾಸಾ ಫೇಲಾ ಡಿಸ್ಟಿಂಕ್ಷನ್ನ ಅಂಥೇಳಿ. ಪೋಷಕರಿಗೂ ಕೂಡ ಈಗ ಆತಂಕ, ಕೆಲವೊಬ್ಬರಿಗೆ ಖುಷಿ, ಅಯ್ಯೋ ಇಷ್ಟು ಬೇಗ ಬಂದ್ಬಿಡ್ತಲ್ಲ ಅಂಥೇಳಿ ಕೆಲವೊಬ್ಬರು ಕೂಡ ಬಹಳ ಸಂಭ್ರಮ ಪಡ್ತಾ ಇದ್ದಾರೆ.